ನನ್ನನ್ನು ಕಂಡ್ರೆ 15 ಮೈಲಿ ಹಿಂದೆ ಹೋಗೋ ಊರ್ ಜನರ ಮಧ್ಯೆ ನನ್ನ ಎದುರಾಗಿ ಬರ್ತಾ ಇದೆಯಲ್ಲ, ಯಾರೋ ಕಂತ್ರಿ ನೀನು? ಮಮತೆಯಿಂದ ಕಾಣುವವರಿಗೆ ಮಗ, ಅಕ್ಕರೆಯಿಂದ ಕರೆಯುವವರಿಗೆ ಸಹೋದರ, ಪ್ರೀತಿಯಿಂದ ನೋಡುವವರಿಗೆ ಕಲಾವಿದ, 7 ಕೋಟಿ ಕನ್ನಡಿಗರ ಕನ್ನಡದ ಕಂದ, ನಿಮ್ಮಂಥವರಿಗೆ ಒದ್ದ ಬುದ್ಧಿ ಕಲಿಸೋ ಜಮೀನ್ದಾರು. ನನ್ನ ಏರಿಯಾಕ್ಕೆ ಬಂದು ನನ್ನ 2 ರೇಂಜ್ನಾಗ ಮಾತಾಡಕತ್ತೀಯಲ್ಲ, ಎಷ್ಟಿರ್ಬೇಕಲ್ಲ ನಿನ್ನ ಗುಂಡಿಗೆ ಆಗತ್ತ ಏರಿಯಾ? ಯಾವುದಲ್ಲ ನಿನ್ನ ಏರಿಯಾ? ಇದು ನಿನ್ನ ತಂದೆ ಗಳಿಸಿದ್ದ, ನಿನ್ನ ತಾಯಿ ಗಳಿಸಿದ್ದ, ಇಲ್ಲ ನಿನ್ನ ಅಕ್ಕ ತಂಗಿ ಗಳಿಸಿದ್ದ? ಭಾರತಾಂಬೆಯನ್ನ ಕೆಂಪು ಮೋತಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು 100,000 ಅಲ್ಲ, 6,20,000 ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಬಲಿದಾನವಾದ ಪುಣ್ಯ ಭೂಮಿ ಇದು. ಆ ಕ್ರಾಂತಿಕಾರಿಗಳ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಿದು. ದೇಶ ಈಶ ರೈತ ಬಾಳ ಭಾಷಣ ಬಿಗ್ಯಾಕತ್ತೀಯಲ್ಲ, ಯಾರೋ ನೀನು? ಕಿತ್ತೂರು ಚೆನ್ನಮ್ಮನಿಗೆ ಅಮ್ಮ ಅಂತಾರ, ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ಇನ್ನು ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ. ರೈತರ ವಿರುದ್ಧ ಹೋರಾಡುವ ನಿಮ್ಮಂತ ಕುನ್ನಿಗಳನ್ನ ಸದೆ ಪಡೆಯುವ ನನಗೆ ರೈತ ಹುಲಿ ಅಂತಾರ. ಅರ್ಥ ಆಯ್ತಾ? ಅರ್ಥ ಆಗದಿದ್ರೆ ಮಾಂಸ ರಕ್ತ ತುಂಬಿದ ಈ ನಿನ್ನ ಎದೆ ಗುಂಡಿಗೆನ ಮುಟ್ಟಿ ನೋಡ್ಕೋ. ಅದೇ ಹೇಳ್ತೈತಿ, ಸುತ್ತೂರಿನ ಸೇವಕ, ರೈತರ ರಕ್ಷಕ, ಶಿಕ್ಷಣದ ಹರಿಕಾರ, ಜಮೀನ್ದಾರ್ ಸೂರಪ್ಪ ಅಂತಾರ. ಓಹೋ, ನೀನ ಮಾನುಭಾವ? ಉರಿಯೋ ಬೆಂಕಿ, ಹರಿಯೋ ನದಿ, ಬೀಸೋ ಗಾಳಿನ ತಡಿಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ. ಅದೆಂಥದೇ ಸುಂಟ್ರ ಗಾಳಿ ಬಂದ್ರು ಅದನ್ನ ಆದಿಮಿ ಹಿಡಿಯೋ ಆಲದೆ ಮರ ನಾನು. ನೀಲಕಂಠ ಅಂದ್ರೆ ನಮ್ಮ ಕಾಲೇಜ್ ಹುಡುಗಿಯರಿಗೆ ರಸ್ತೆಯಲ್ಲಿ ತೊಂದರೆ ಕೊಡು ಕಜ್ಜಿ ನಾಯಿ ನೀನ. ಸೂರಪ್ಪ, ಮುಚ್ಚೋ ಬಾಯ್ದ. ಬಡ ಹೆಣ್ಣು ಮಕ್ಕಳು ಮನೆ ಹೊಸ್ತಲು ದಾಟಕ್ಕೂ ಹಿಂದೂ ಮುಂದೆ ನೋಡೋ ಈ ಕಾಲದಲ್ಲಿ ಧೈರ್ಯವಾಗಿ ಕಾಲೇಜಿಗೆ ಬರ್ಬೇಕಾದ್ರೆ ಅವರಿಗೆ ರಸ್ತೆಯಲ್ಲಿ ತೊಂದರೆ ಕೊಡ್ತೀಯಲ್ಲ, ನಿನಗೆ ಅಕ್ಕ ತಂಗಿ ಇಲ್ಲವೇ? ಸೂರಪ್ಪ, ಚೋಪ್. ನಾಟ್ ಓನ್ಲಿ ಸೂರಪ್ಪ, ಜಮೀನ್ದಾರ್ ಸೂರಪ್ಪ. ಅದೇ ಜಮೀನ್ದಾರ್ ಸೂರಪ್ಪ. ನನ್ನ ಎದುರಾಗಿ ಬರುವವರು ನಾನು ಯಾರು ಬಿಟ್ಟಿಲ್ಲ, ನಿನ್ನನ್ನು ಬಿಡೋದಿಲ್ಲ. ನೀಲಕಂಠ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಬಂದಿದೆ. ನಮ್ಮ ಕಾಲೇಜಿನ ಲೇಡಿ ಪ್ರೊಫೆಸರು, ಕಾಲೇಜಿನ ಹೆಣ್ಮಕ್ಳು ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ನಿನ್ನನ್ನು ಕರೆಸಿ ಬುದ್ಧಿ ಹೇಳಬೇಕು ಅಂತ ಮಾಡಿದ್ದೆ. ಈಗ ನೀನೇ ಸಿಕ್ಕಿದ್ದು ಒಳ್ಳೇದಾಯ್ತು. ನೋಡೋ, ನೀನು ಹೋಗೋ ದಾರಿ, ಮಾಡೋ ಕೆಲಸ 2 ಸರಿ ಇಲ್ಲ. ಬದಲಾಯಿಸ್ಕೋ, ಇಲ್ಲವಾದ್ರೆ ಏನ್ ಮಾಡ್ತೀಯಾ? ಕೈ ಕತ್ತರಿಸ್ತೀಯಾ? ಕಾಲ್ ಕತ್ತರಿಸ್ತೀಯಾ? ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀಯಾ? ನಿನ್ನಂತ ಎಷ್ಟೋ ಸೂರಾದಿ ಸೂರರನ್ನು ಎಡಮುರಿಗೆ ಕಟ್ಟಿದ ಪ್ರಳಯ ಅಂತ ಕಾಣೋನು. ಈ ಜನ ಮಧ್ಯೆ ನನಗೆ ಅವಮಾನ ಮಾಡಲು ನೀನ್ಯಾರೋ? ನಿಮ್ಮಪ್ಪ. ಆಹಾ, ನಿಮ್ಮಂತ ದುಷ್ಟರಿಗೆ ಒದ್ದ ಬುದ್ಧಿ ಕಲಿಸೋ ಜಗದಪ್ಪ. ಈ ರೈತನಿಗೆ ಕೂರ್ಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕೋದು ಗೊತ್ತು. ನಿನ್ನಂತ ಕಂತ್ರಿಗಳಿಗೆ ಒದ್ದ ಬುದ್ಧಿ ಕಲಿಸೋದು ಗೊತ್ತು. ಮರ್ಯಾದೆಯಿಂದ ನೀನು ಬದಲಾದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಈ ಸೂರಪ್ಪ ಬದಲಾಗಬೇಕಾಗತ್ತೆ. ಹುಷಾರ್.
ಜಮೀನ್ದಾರ್ ನೀನ್ ತೊಡೆ ತಟ್ಟಿ ಪಂಚ ಕಟ್ಟಿ ಮೀಸೆ ತಿರುವುದು ಇದೇ ಜನ ನಿನಗೆ ಜೈಕರ ಹಾಕ್ತಾರಂತ ತಾನೆ. ಈ ಜನರ ಮುಂದೆ ನೀನು ಜನನಾಯಕ, ನಾನು ಖಳನಾಯಕ. ನೀನ್ ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಸಮಾಧಿ. ರೈತರ ಪಾಲಿಗೆ ನೀನು ರಕ್ಷಕ, ನಾನು ರಾಕ್ಷಸ. ಜನರ ದೃಷ್ಟಿಯಲ್ಲಿ ನೀನು ರಾಮ, ನಾನು ರಾವಣ. ಇನ್ ಮುಂದೆ ಈ ಊರಿಗೆ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೊಂದು ಸಂಸ್ಥಾನ, ಸಂಸ್ಥಾನಕ್ಕೆ ಒಂದು ಸಿಂಹಾಸನ, ಸಿಂಹಾಸನಕ್ಕೆ ಅಧಿಪತಿ ನಾನಾ ಇಲ್ಲ ನೀನ. ಅದನ್ನ ನಿರ್ಧಾರ ಮಾಡೋದು ರಣರಂಗ. ರಣರಂಗಕ್ಕೆ ವೀಳ್ಯ ಕೊಟ್ಟು ಕೈಗೆ ಕಂಕಣ ಕಟ್ಟಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಆ ರಣರಂಗದಲ್ಲಿ ನಿನ್ನಂತ ಶ್ರೀಮಂತರ ಜೊತೆ ಆಡೋ ಆಟ ಕಬಡ್ಡಿ 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 ಅಂದ್ರೆ ಬಹಳ ಇಷ್ಟ ಕಣೋ. ನಾನಾಡೋ ಕಬಡ್ಡಿ ಆಟದಲ್ಲಿ ಕಾಲ್ನೆಂದು ಕೈ ನಂದು ಗೆಲುವಿನ ಗೆರೆ ಮುಟ್ಟೋದು ನಾನಾ ಇಲ್ಲ ನೀನ. ವೇಟ್ ಅಂಡ್ ಸೀ.